ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಸಂಖ್ಯಾಶಾಸ್ತ್ರ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿ ಜ್ಯೋತಿಷ್ಯದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಈಗಾಗಲೇ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ನೀವು ಕೂಡ ಮನೆಯಲ್ಲಿಯೇ ಕುಳಿತು ನಿಮ್ಮ ಉಚಿತವಾದಂತಹ ಸಮಯದಲ್ಲಿ ಫ್ರೀ ಟೈಮಲ್ಲಿ ಜ್ಯೋತಿಷ್ಯವನ್ನ ಕಲಿಯಬಹುದಾಗಿದೆ. ಅದು ಕೇವಲ 15 ದಿನಗಳಲ್ಲಿ ಮಾತ್ರ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗುರುಗಳ ನೇತೃತ್ವದಲ್ಲಿ ಈ ಒಂದು ಜ್ಯೋತಿಷ್ಯವನ್ನ ಕಲಿತು ಸಂಖ್ಯಾಶಾಸ್ತ್ರವನ್ನ ಕಲಿತು ತಮ್ಮ ಜೀವನವನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ಈ ಬಗ್ಗೆಯೂ ಕೂಡ ಗುರೂಜಿ ಅವರು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಹಾಗೆ ಏಪ್ರಿಲ್ 20ರಿಂದ 112ನೆಯ ಜ್ಯೋತಿಷ್ಯ ಕ್ಲಾಸ್ ಕೂಡ ಶುರುವಾಗ್ತಾ ಇದೆ. ಈ ಬ್ಯಾಚ್ಗೆ ನೀವು ಕೂಡ ರಿಜಿಸ್ಟರ್ ಆಗಿ ಮತ್ಯಾಗ್ತಡ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಗುರುಗಳೇ, ಮೊದಲನೇದಾಗಿ ಒಂದು ಪ್ರಶ್ನೆ. ಆಲ್ಮೋಸ್ಟ್ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಜ್ಯೋತಿಷ್ಯನ ಜನ ನಂಬೋದು ತುಂಬಾ ಕಷ್ಟ. ಆದರೆ ಯಾಕೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಗುರುಗಳೇ? ಭಾಳ ಒಳ್ಳೆ ಪ್ರಶ್ನೆ. ಜ್ಯೋತಿಷ್ಯ ನಂಬಿಕೆ ಕಳ್ಕೊಳ್ತಾ ಇರ್ತಕ್ಕಂಥದ್ದು ಮನುಷ್ಯರು ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆ ಅನ್ನೋ ಒಂದು ಮನಸ್ಥಿತಿಲಿ ಇದೀವಿ ನಾವು. ಜ್ಯೋತಿಷ್ಯ ಅಂದಿದ ತಕ್ಷಣವೇ ನಮಗೆ ಕಷ್ಟಗಳು ದೂರ ಆಗಿಬಿಡುತ್ತೆ. ಹಾಗೆ ನಮಗೀಗ ಬಂದಿರತಕ್ಕಂಥ ತಾತ್ಕಾಲಿಕವಾಗಿರ್ತಕ್ಕಂಥದ್ದು ಅಥವಾ ನಿರಂತರವಾಗಿರ್ತಕ್ಕಂಥ ಸಮಸ್ಯೆ ಪರಿಹಾರ ಮಾಡ್ಕೊಂಡಿದ್ದ ತಕ್ಷಣ ಚೇಂಜ್ ಆಗಿಬಿಡುತ್ತೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾವಿದ್ದೀವಿ. ಆದರೆ ಶಾಸ್ತ್ರ ಏನು ಹೇಳುತ್ತೆ, ನಮ್ಮ ಭಗವದ್ಗೀತೆ ಏನು ಹೇಳುತ್ತೆ? ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಂತ್ರ ಕರ್ಮಣ್ಯವಾಧಿಕಾರಸ್ಯ ಅಂತ ಎಲ್ಲರಿಗೂ ಗೊತ್ತು. ನಿನ್ನ ಕರ್ಮ ನೀನು ಮಾಡು, ಮಿಕ್ಕಿದ್ದೆಲ್ಲ ನನಗೆ ಬಿಡು ಅಂತ ಹೇಳ್ತಕ್ಕಂಥದ್ದು. ಈ ವಿಚಾರದಲ್ಲಿ ನೋಡಬೇಕಾದ್ರೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಜ್ಯೋತಿಷ್ಯ ಶಾಸ್ತ್ರ ಯಾಕೆ ಬಂತು ಅನ್ನೋದು ಫಸ್ಟ್ ನಾವು ತೊಗೊಳ್ಬೇಕಾಗತ್ತೆ. ಮೂಲ ಪ್ರತಿಯೊಬ್ಬರಿಗೂ ತಿಳ್ಕೊಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಜ್ಯೋತಿಷ್ಯ ಮೂಲ ಬಂದಿರತಕ್ಕಂಥದ್ದು ದಿನನಿತ್ಯದ ಒಂದು ವ್ಯವಸ್ಥೆಗೋಸ್ಕರ ಬಂದಿದೆ. ಅಂದರೆ ಪ್ರಕೃತಿಲಿ ಆಗ್ತಕ್ಕಂಥ ಬದಲಾವಣೆಗೆ ಬಂದಿರತಕ್ಕಂಥದ್ದು ಜ್ಯೋತಿಷ್ಯ ಮೊದಲು. ನೀವು ಒಂದು 5,000 ವರ್ಷಗಳ ಹಿಂದೆ ಸ್ಟಾರ್ಟ್ ಆಗಿದ್ದು ಜ್ಯೋತಿಷ್ಯ ಸ್ಟಾರ್ಟ್ ಆಗಿದ್ದು 5,000 ವರ್ಷದಿದ್ದೆ. ಯಾವಾಗ ಈ ನಮ್ಮ ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭದಲ್ಲಿ ನಮ್ಮ ಒಂದು ಯಾವಾಗ ನಮ್ಮ ಕಲಿಯುಗ ಪ್ರಾರಂಭ ಆಯಿತು ಆವಾಗ ಒಂದು ಜ್ಯೋತಿಷ್ಯ ಅನ್ನೋದು ಒಂದು ಬಂತು. ಆ 5,000 ವರ್ಷದಲ್ಲಿ ನಮಗೆ ಎಲ್ಲ ಬರೆದಿರ್ತಕ್ಕಂಥದ್ದು. ಸಾವಿರಾರು ಅಂದರೆ 10,000 20,000 ವರ್ಷಗಳೆಲ್ಲ ಇಲ್ಲ, 5,000 ವರ್ಷ. ಯಾಕಂದರೆ ಕಾಲ ಒಂದು ಚಕ್ರದಲ್ಲಿ ಉರುಳ್ತಾ ಇರುತ್ತೆ. ಈಗ ನಾವು ಮಾಡ್ತಕ್ಕಂಥ ಎಲ್ಲ ಗ್ರಂಥಗಳೆಲ್ಲ ನಾವು ನೋಡಿದಾಗ ಅಲ್ಲಿ ಸಪ್ರೇಟಾಗಿ ನೋಡಬೇಕು ಅಂತಂದರೆ ಅಲ್ಲಿ ನಮಗೆ 5,128 ವರ್ಷಗಳು ಹಿಂದೆ ಅಂತ ಎಕ್ಸಾಕ್ಟಾಗಿ ಹೇಳ್ಬೋದು. ಆವಾಗ ಮೊದಲು ಬರ್ತಾ ಇದ್ದಾಗ ಪ್ರಕೃತಿನ ನೋಡ್ತಾ ಇದ್ರು ಎಲ್ಲರೂ. ಏನಪ್ಪ ಇದು, ಬೆಳಿಗ್ಗೆ ಆಗುತ್ತೆ ರಾತ್ರಿ ಆಗುತ್ತೆ. ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಮಳೆ ಬರ್ತಾ ಇದೆ, ಒಂದು 2 ತಿಂಗಳು ಮಳೆ ಬರುತ್ತೆ, ನಿಂತೋಗುತ್ತೆ. ಆಮೇಲೆ ಸಡನ್ನಾಗಿ ಚಳಿಗಾಲ ಬರುತ್ತೆ, ಒಂದು 2 ತಿಂಗಳು ಚಳಿ ಆಗುತ್ತೆ, ನಿಂತೋಗುತ್ತೆ. ಬೇಸಿಗೆಗಾಲ ಬರುತ್ತೆ, ನಿಂತೋಗುತ್ತೆ. ಇದೇನು ಈ ಥರ ಇದೆ ಅಂತ ಹೇಳಿ ಅದನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ಇವತ್ತು 1 2 3 ಅಂತ ಬರ್ಕೊಂಡೋದ್ರು. ಈ ಬರ್ಕೊಂಡೋಗಿ ಅನುಭವ ಬರ್ತಾ 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 ಏನಾಯಿತು, 360 ಸೈಕಲ್ಗೆ ಇದು ಬರ್ತಾ ಇದೆ. ಅಂದರೆ ಪ್ರತಿ 360 ಸೈಕಲ್ಗೆ ಇದು ರಿಪೀಟ್ ಆಗ್ತಾ ಇದೆ, 3 ತಿಂಗಳು ಅಂತ. ಅದನ್ನು ನಾವು ಕ್ಲೀನಾಗಿ ಪರ್ಫೆಕ್ಟಾಗಿ ಹೋದಾಗ ಅವರಿಗೆ 360 ದಿವಸ ಅಂತ ಲೆಕ್ಕ ಮಾಡಿಕೊಂಡ್ರು. ಇದೇ 360 ಡೇಸ್ ಬಂದಿರತಕ್ಕಂಥ ವಿಚಾರ, ಪ್ರಾರಂಭದಿಂದ ಎಂಡ್ವರೆಗೂ ಇದು ಸೈಕಲ್ಲು. ಅದಕ್ಕೆ ಈಗ ನಿನ್ನನ್ನು ಕೇಳಿದ್ರು ಹೇಳ್ತೀಯಾ, ಯಾರೋ ಮಕ್ಕಳು ಕೇಳಿದ್ರು ಹೇಳ್ತೀಯಾ, ಯಾವಾಗಪ್ಪ ಮಳೆ ಅಂತಂದರೆ ಎಲ್ಲರಿಗೂ ಗೊತ್ತು ಜೂನ್ ಜುಲೈ ಆಗಸ್ಟ್ ಬಂದ್ಬಿಡುತ್ತೆ ಅಂತ. ಚಳಿಗಾಲ ಯಾವಾಗಪ್ಪ ಅಂತಂದರೆ ನವಂಬರ್ ಡಿಸೆಂಬರ್ ಜನವರಿ ಬಂದ್ಬಿಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಈಗ ನೆಕ್ಸ್ಟ್ ಬೇಸಿಗೆಗಾಲದಲ್ಲಿ ಇದೀವಿ, ಬಂದ್ಬಿಡುತ್ತೆ. ಅದನ್ನು ಈ ಯುಗಾದಿ ನಂತರ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಇದೆ ಅಂತ. ಈ ಫಸ್ಟು ಅರ್ಥ ಮಾಡ್ಕೊಂಡಿದ್ದು ಕಾಲ. ಈ ಕಾಲ ಹೀಗಿದೆ ಅಂತಂದಾಗ ಮೊದಲು ಪ್ರಕೃತಿಲಿ ಆಗ್ತಕ್ಕಂಥ ಸೂರ್ಯ ಚಂದ್ರರ ಬದಲಾವಣೆಯನ್ನು ನಾವು ನೋಡೋಣ ಅಂತ ಹೇಳಿ ಬಂದಿರತಕ್ಕಂಥದ್ದೇ ಮೊದಲು ಪಂಚಾಂಗದ ಜ್ಯೋತಿಷ್ಯ. ಅದಕ್ಕೆ ಪ್ರತಿ ಯುಗಾದಿಗೆ ನಾವು ಪಂಚಾಂಗ ಶ್ರವಣ ಮಾಡೋದು ಏನಕ್ಕೆ ಅಂತಂದರೆ, ಯಾವ ಬೆಳೆ ಬೆಳಿಬೇಕು. ಯಾಕಂದರೆ ನಮಗೆ ಇಲ್ಲಿ ಸಮಸ್ಯೆ ಆಗಿನ ಕಾಲದಲ್ಲಿ ಏನಾಯಿತು ಅಂತಂದರೆ, ಆಗಿನ ಕಾಲದಲ್ಲಿ ಈ ತಂತ್ರಜ್ಞಾನ ಟೆಕ್ನಾಲಜಿ ಇರಲಿಲ್ಲ.
ಇನ್ಫಾರ್ಮೇಷನ್ ಕೊರತೆ ಇತ್ತು. ಎಲ್ಲರಿಗೂ ಇನ್ಫಾರ್ಮೇಷನ್ ಹೋಗಬೇಕು ಮಾಡಬೇಕು ಅಂತಂದಾಗ ಎಲ್ಲರೂ ಕೂಡ ಪಂಚಾಂಗ ಶ್ರವಣ ಮಾಡೋರು. ಈ ವರ್ಷ ಬೆಲ್ಲದ ರೇಟ್ ಜಾಸ್ತಿ ಆಗ್ತಾಯಿದೆ, ಸ್ವಲ್ಪ ಒಂದು ಕೆಲಸ ಮಾಡಿ ಕಬ್ಬನ್ನು ಹೆಚ್ಚಾಗಿ ಬೆಳೀರಿ, ರೇಟ್ ಕಮ್ಮಿ ಆಗುತ್ತೆ. ಈ ಸತಿ ಗೋಧಿ ಬೆಲೆ ಕಮ್ಮಿ ಆಗ್ತಾಯಿದೆ, ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಅದನ್ನು ಸ್ವಲ್ಪ ಕಮ್ಮಿ ಬೆಳೆದಾಗ ಸ್ವಲ್ಪ ಜಾಸ್ತಿ ರೇಟ್ ಆಗುತ್ತೆ. ಈ ರೀತಿ ಒಂದು ಅಸಮತೋಲನ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಸಮತೋಲನ ತರಕ್ಕೆ ಫಸ್ಟು ಜ್ಯೋತಿಷ್ಯ ಬಂದಿರೋದು. ಇದನ್ನೆಲ್ಲರೂ ತಿಳ್ಕೋಬೇಕು. ಮಳೆ ಬಂದಾಗ ನಮಗೆ ಯಾವ್ಯಾವ ಸಮಯದಲ್ಲಿ ಏನೇನು ಬಿತ್ತನೆ ಮಾಡಬೇಕು ಅದನ್ನು ತಗೊಂಡು ಮಳೆ ನಕ್ಷತ್ರ ಅಂತ ತಂದರು. ಮಳೆ ನಕ್ಷತ್ರ ಅಂತ ಹೇಳ್ತೀವಿ ನಾವು. ಈ ಆರಿದ್ರ ಮತ್ತು ಸ್ವಾತಿ, ಮೃಗಶಿರ, ಕೆಲವು ನಕ್ಷತ್ರಗಳೆಲ್ಲ ಮಳೆ ನಕ್ಷತ್ರ. ಅಂದರೆ ಇದನ್ನು ನಾವು ಇಂಗ್ಲೀಷಲ್ಲಿ ಸೈನ್ಸ್ ಪ್ರಕಾರ ಏನು ಹೇಳ್ತೀವಿ, ಕ್ಲೌಡ್ ಸೀಡಿಂಗ್ ಅಂತ ಹೇಳ್ತೀವಿ. ಕ್ಲೌಡ್ ಸೀಡಿಂಗ್ ಅಂದರೆ ಏನು? ಯಾವಾಗ ಈ ಸೂರ್ಯ ಕೆಲವು ನಕ್ಷತ್ರಗಳನ್ನು ಪ್ರವೇಶ ಮಾಡ್ತಾನೆ ಆವಾಗ ಕ್ಲೌಡ್ನ ಸೀಡ್ ಮಾಡ್ತಾನೆ ಅಂತ. ಅಂದರೆ ಮಳೆ ಬರೋಕ್ಕೆ ಒಂದು ಕ್ಲೌಡ್ ಸೀಡಿಂಗ್ ಅಂತ ಕರಿತೀವಿ. ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಇವಾಗ. ಈ ದುಬೈ ಮತ್ತು ಸೌದಿ ಅರೇಬಿಯಾದಲ್ಲಿ ಮಳೆ ಬಂದಿಲ್ಲ ಅಂದರೆ ಅಲ್ಲಿ ಫ್ಲೈಟಲ್ಲಿ ಹೋಗ್ಬಿಟ್ಟು ಕೆಲವು ಅಯಾನ್ಸ್ ಇರುತ್ತೆ, ಅಯಾನ್ಸ್ನ ಮೋಡದಲ್ಲಿ ಬಿಟ್ಟು ಬರ್ತಾರೆ. ಅದೆಲ್ಲ ವಾಟರ್ ಅಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಎಲ್ಲ ವಾಟರ್ ಹಾಕಿಬಿಟ್ಟು ಮಳೆ ಬರುತ್ತೆ. ಕೃತಕ ಮಳೆ ಅಂತ ನಾವು ಕರಿತೀವಿ. ಕ್ಲೌಡ್ ಸೀಡಿಂಗ್ ಅಂತ ಬರ್ತಕ್ಕಂಥದ್ದು. ಆದರೆ ನಮಗೆ ಆ ಟೈಮಲ್ಲಿ ಎಲ್ಲ ನಮಗೆ ಏನಂತಾರೆ, ಈ ಒಂದು ಟೆಕ್ನಾಲಜಿ ತಂತ್ರಜ್ಞಾನ ಇಲ್ಲದೇ ಇರೋ ಕಾರಣ ಯಾವಾಗ ಸೂರ್ಯ ಆ ಕ್ಲೌಡ್ ಸೀಡಿಂಗ್ ಇಂಡೈರೆಕ್ಟಾಗಿ ಮಾಡ್ತಾನೆ, ಕ್ಲೌಡ್ ಸೀಡಿಂಗ್ ಅಂತ ಏನು ಕರಿತೀವಿ, ಆ ಕ್ಲೌಡ್ ಸೀಡಿಂಗ್ ಮಾಡ್ತಕ್ಕಂಥ ವಿಚಾರ ನಕ್ಷತ್ರದಲ್ಲಿ ಕಂಡುಹಿಡಿಯೋರು. ಯಾವಾಗ ಸೂರ್ಯ ಈ ನಕ್ಷತ್ರದಲ್ಲಿ ಹೋಗ್ತಾನೆ ಅಲ್ಲಿಂದ ಆ ಫ್ರೀಕ್ವೆನ್ಸಿ ಬಂದು ಮಳೆ ಸ್ಟಾರ್ಟ್ ಆಗಬೇಕು ಅಂತ. ಸೊ ಅದನ್ನು ಹೆಂಗೆ ಕಂಡುಹಿಡಿದ್ರು ಅಂದರೆ ಜೂನ್ 21ನೇ ತಾರೀಕು ಸೂರ್ಯ ಆರಿದ್ರಾ ನಕ್ಷತ್ರ ಪ್ರವೇಶ ಮಾಡ್ತಾನೆ 21-22ಕ್ಕೆ. ಆವಾಗ ಎಲ್ಲ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಹೇಗೆ ನಮಗೆ ಮಳೆ ಬೀಳುತ್ತೆ, ಹೇಗಿದೆ, ಜಾಸ್ತಿ ಇದೆ, ಅತಿವೃಷ್ಟಿನ ಅನಾವೃಷ್ಟಿನ ಅಂತ ಕಂಡುಹಿಡಿಬಿಡ್ತಾರೆ. ಇದು ಟೆಕ್ನಾಲಜಿ ಯೂಸ್ ಮಾಡಿರೋದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಸುಮ್ಮನೆ ಊಹೆ ಮೇಲೆ ಹೇಳ್ತಾರೆ ಅಂತ. ಪ್ರತಿಯೊಂದು ಪ್ರಕೃತಿಯ ಚಲನೆವಲನೆಯಿಂದ ಮಾಡೋದು. ಯಾಕಂದರೆ ಇವಾಗ ಅರ್ಧ ಗಂಟೆ ಮುಂಚೆ ನಮ್ಮ ಪ್ರೋಗ್ರಾಮ್ ಮಾಡೋಕ್ಕಿಂತ ಮುಂಚೆ ನಮ್ಮ ಭೂಮಿ ಎಲ್ಲ ಸ್ವಲ್ಪ ಹಿಂದೆ ಇತ್ತು, ಈಗ ಮುಂದೆ ಬಂದಿದೆ. ಹಾಗೆ ಇದೇ ಭೂಮಿ ಸ್ವಲ್ಪ ಮುಂದೆ ಹೋಗಿದೆ. ಅಂದರೆ ಪ್ರತಿಯೊಂದು ಚಲಿಸ್ತಾ ಇದೆ. ಅರ್ಧ ಗಂಟೆ ಮುಂಚೆ ನನಗೆ ಅರ್ಧ ಗಂಟೆ ಹೆಂಗಾಗಿದ್ದೆ, ಈಗ ಅರ್ಧ ಗಂಟೆ ಆದಮೇಲೆ ಅರ್ಧ ಗಂಟೆ ವಯಸ್ಸಾಗಿದೆ. ಅಂದರೆ ಪ್ರತಿಯೊಂದು ಮೋಷನ್ನಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ಹೇಗೆ ನಾವು E=mc² ಅಂತ ನಾವು ಹೇಗೆ ಮಾತಾಡ್ತೀವಿ, ಮೋಷನಲ್ಲಿರ್ತಕ್ಕಂಥ ಒಂದು ವಿಚಾರ ನಾವು ನೋಡ್ತೀವಿ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪಂಚಾಂಗ ಪ್ರಾರಂಭವಾಗಿದ್ದೇ 5128 ವರ್ಷದ ಮುಂಚೆ. ಅಂದರೆ ಪ್ರಕೃತಿ ದತ್ತವಾಗಿ ಮಳೆ ಯಾವಾಗ, ಚಳಿಗಾಲ ಯಾವಾಗ, ಬೇಸಿಗೆಗಾಲ ಯಾವಾಗ, ಈ ಸತಿ ಏನಾದರೂ ಮಳೆಗಳು ಕಮ್ಮಿ ಬರುತ್ತಾ, ಜಾಸ್ತಿ ಬರುತ್ತಾ, ಅತಿವೃಷ್ಟಿ ಆಗುತ್ತಾ, ಅನಾವೃಷ್ಟಿ ಆಗುತ್ತಾ, ಹಾಗೆ ಕಾಲಕ್ಕೆ ಅವ್ರಿಗೆ ಮತ್ತೆ ಭೂಕಂಪಗಳು ಗೊತ್ತಾಯ್ತು ಅವ್ರಿಗೆ. ಭೂಕಂಪ ಆಗ್ತಾಯಿದೆ, ನಾವು ಕಟ್ಟಿರ್ತಕ್ಕಂಥ ಒಂದು ಗೂಡೆಲ್ಲ ಬಿದೋಗ್ತಾ ಇದೆ. ಸೊ ಭೂಕಂಪಗಳನ್ನು ನಾವು ಮುಂಚಿತವಾಗಿ ನಾವು ಊಹೆ ಮಾಡಿ ಅದನ್ನು ಈ ರೀತಿ ಆಗ್ತಕ್ಕಂಥದ್ದು ಅಂತ ಹೇಳಿ ಬರ್ತಕ್ಕಂಥ ಒಂದು ವಿಚಾರ. ನೆಕ್ಸ್ಟ್ ಭೂಕಂಪಕ್ಕೆ ಬಂದರು, ಆಮೇಲೆ ಸುನಾಮಿಗೆ ಬಂದರು, ಸುನಾಮಿ ಆದ ನಂತರ ಮತ್ತೆ ಅವಘಡಗಳಿಗೆ ಬಂದರು. ಇದೆಲ್ಲವೂ ಕೂಡ ಪಂಚಾಂಗದ ರೀತಿ ಬಂತು. ಅಂದರೆ ನಮಗೆ ತಂತ್ರಜ್ಞಾನ ಮುಖಾಂತರ ಪಂಚಾಂಗದಲ್ಲಿ ಮುಂಚೆನೇ ಬರೆದಿಟ್ಟಿರ್ತಕ್ಕಂಥದ್ದು. ಇಂತಿಂಥ ಕಾಲದಲ್ಲಿ ಈ ಥರ ಬಿಸಿಲು ಮಳೆ ಬರುತ್ತೆ, ಜಾಸ್ತಿ ಮಳೆ ಬಂದು ಪ್ರವಾಹ ಆಗುತ್ತೆ, ಈ ರೀತಿ ಆಗುತ್ತೆ ಅಂತೆಲ್ಲ ಬಂದರು. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಇದನ್ನು ಉಪಯೋಗಿಸ್ಕೊಂಡು ಎದುರಿಸೋ ಲೆವೆಲ್ಗೆ ಬಂದುಬಿಟ್ಟಿದ್ದೀವಿ ಈಗ. ಅವಾಗೆಲ್ಲ ತುಂಬ ಜನ ಒಂದೂರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂದರೆ ಬರೀ ಕಾಲಲ್ಲಿ ಹೋಗ್ಬೇಕಾಯ್ತು. ಎತ್ತಿನ ಗಾಡಿ ಇರಲಿಲ್ಲ, ಬಸ್ ಇರಲಿಲ್ಲ, ಕಾರ್ ಇರಲಿಲ್ಲ, ಫ್ಲೈಟ್ ಇರಲಿಲ್ಲ. ಇವಾಗ ಎಲ್ಲನೂ ಇದೆ. ಆ ಕಾಲಕ್ಕೋಸ್ಕರನೇ ಅದಕ್ಕೆ ಆಷಾಢ ಅಂತ ಸ್ಟಾರ್ಟ್ ಮಾಡಿದ್ರು. ಆಷಾಢದಲ್ಲಿ ಗಾಳಿ ಜಾಸ್ತಿ ಇರುತ್ತೆ, ಮಳೆ ಪ್ರಾರಂಭವಾಗುತ್ತೆ. ಒಂದು ಊರಿಂದ ಇನ್ನೊಂದು ಊರು ಹೋಗ್ಬೇಕಾದ್ರೆ ಮದುವೆ ಮಾಡೋಕ್ಕೆ ಹೋಗಬೇಡಿ, ಆಷಾಢದಲ್ಲಿ ಮದುವೆ ಮಾಡೋದು. ಈಗ ನಾವು ಆಷಾಢ ಭೂತಿ ಅಂತ ಹೇಳ್ತೀವಿ. ನಾವು ತುಂಬ ಜನ ಹೇಳ್ತಾರೆ ಆಷಾಢ ಭೂತಿ ಅಂತಂದರೆ ಈ ಒಂದು ಮೂಢನಂಬಿಕೆ ಅಂತ ಕರೆಯೋಕ್ಕೆ ಆಷಾಢ ಭೂತಿ ಅಂತ ಕರೀತಾರೆ. ಸೊ ಅವತ್ತಿನ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಈ ಒಂದು ಸನಾತನ ಧರ್ಮದ ವಿಚಾರ ಮತ್ತು ಈಗ ಕಲಿಯುಗದಲ್ಲಿ ಮತ್ತು ಮಾಡರ್ನೈಸೇಷನ್ ಟೈಮಲ್ಲಿ ಬಂದಿರತಕ್ಕಂಥ ವಿಚಾರಗಳು ವ್ಯತ್ಯಾಸ ಇದೆ. ಬದಲಾಗಿಲ್ಲ. ನಾವು ಇನ್ನು ಅದೇ ಕಾಲದಲ್ಲಿ ಅದೇ ಕಾಲಘಟ್ಟದಲ್ಲಿ ಹಳೆಯದೇ ನಾವು ತಿರುವಾಕೊಂಡು ಅಡುಗುಲಜ್ಜಿ ಥರ ಅದೇ ಮಾತಾಡ್ತಾ ಇದ್ದೀವಿ. ಸ್ವಲ್ಪ ಮಾಡರ್ನೈಸ್ ಆಗಿ ಬಂದಿಲ್ಲ. ಸೊ ಮಾಡರ್ನ್ ಆಗಿ ಬಂದಾಗ ನಮಗಿವಾಗ ಪಂಚಾಂಗದ ಅವಶ್ಯಕತೆ ಭಾಳ ಕಮ್ಮಿ ಇದೆ. ಯಾಕಂದರೆ ಹವಾಮಾನ ಇಲಾಖೆ ಇದೆ. ಈಗ ನೋಡಿ, ಹವಾಮಾನ ಇಲಾಖೆ ಯಾಕಿದೆ? ಅದು ಪ್ರೆಡಿಕ್ಟ್ ಮಾಡುತ್ತೆ ಯಾವಾಗ ಮಳೆ ಬರುತ್ತೆ,
ಯಾವಾಗ ಚಂಡಮಾರುತ ಬರುತ್ತೆ ನೋಡಿ, ಬಂಗಾಳ ಕೊಲ್ಲಿ ಆಗಿರ್ಬೋದು ಅಥವಾ ಯಾವ್ಯಾವುದು ಅರೇಬಿಯನ್ ಸಮುದ್ರದಲ್ಲಿ ನ್ಯೂಸಲ್ಲಿ 3 ದಿವಸದ ಮುಂಚೆನೇ ಬಂದ್ಬಿಡುತ್ತೆ, ಸೈಕ್ಲೋನ್ ಆಗ್ತಾ ಇದೆ, ಹುಷಾರಾಗಿರಿ, ಎಲ್ಲ ಆ ಕಡೆಯಿಂದ ಬನ್ನಿ ಅಂತಂದರೆ ವೆದರ್ ಫೋರ್ಕ್ಯಾಸ್ಟು ಆ ಇರ್ತಕ್ಕಂಥ ಪ್ರಕೃತಿಲಿರ್ತಕ್ಕಂಥ ವಾಯುವ ನೆಲೆಯನ್ನು ಅದನ್ನು ಟೆಸ್ಟ್ ಮಾಡಿ ಈ ರೀತಿ ಆದಾಗ ಅಲ್ಲಿ ನಮಗೆ ಒಂದು ಇದು ಕ್ರಿಯೇಟ್ ಆಗುತ್ತೆ, ಸ್ಟಾರ್ಮ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಆವಾಗ ಅಲ್ಲಿ ವಾಯುಭಾರ ಕುಸಿತ ಅಂತ ನಾವು ಕೇಳಿರ್ತೀವಿ. ಅದನ್ನು ವೆದರ್ ಫೋರ್ಕ್ಯಾಸ್ಟ್ ಮಾಡ್ತಾ ಇರ್ತಾರೆ. ಇವಾಗ ತಂತ್ರಜ್ಞಾನ ಇದೆ, ಪಂಚಾಂಗದ ಅವಶ್ಯಕತೆ ಭಾಳ ಕಮ್ಮಿ ಆಗಿದೆ. ಪಾಯಿಂಟ್ ನಂಬರ್ 1. ಹಾಗೆ ಪಂಚಾಂಗದ ಅವಶ್ಯಕತೆ ಇನ್ನೊಂದು ಎಲ್ಲಾಗಿದೆ ಅಂತಂದರೆ, ಇಲ್ಲಿ ನಮಗೆ ಈ ಅರ್ಥಕ್ವೇಕ್ ಆಗ್ತಕ್ಕಂಥದ್ದು ರಿಚರ್ ಸ್ಕೇಲ್ ಅಂತ ಬಂದಿದೆ ಇವಾಗ. ಅದು ಮುಂಚೆನೇ ಹೇಳ್ಬಿಡುತ್ತೆ, ಅದು ಸ್ಕೇಲಲ್ಲಿ ಯಾವಾಗ ಭೂಮಿ ಕೆಳಗಡೆ ಅಲ್ಲಾಡ್ತಾ ಇದೆ, ಏನಾಗ್ತಾ ಇದೆ, ಅದು ಮೋರ್ ದೆನ್ 6 ಬಂತು ಅಂತಂದರೆ ಅದು ಸಿಕ್ಕಾಪಟ್ಟೆ ಏನಂತಾರೆ ಅರ್ಥಕ್ವೇಕ್ ಆಗ್ತಕ್ಕಂಥದ್ದು. 6, 7, 8ಗೆ ಹೋಗ್ಬಿಟ್ರೆ ಡ್ಯಾಮೇಜೇ ಫುಲ್ಲು. ರಿಚರ್ ಸ್ಕೇಲಲ್ಲಿ ಅದು ಬರ್ತಕ್ಕಂಥದ್ದು. ಇದು ಹೇಗೆ ನಾವು ನಮ್ಮ ಸನಾತನ ಧರ್ಮದಲ್ಲಿ ಕಂಡುಹಿಡಿತಾ ಇದ್ರು ಅಂದರೆ, ಪಂಚಾಂಗದಲ್ಲಿ ಇರ್ತಕ್ಕಂಥ ಒಂದು ವಿಚಾರ ನಾವು ತಗೊಳ್ಬೇಕಾದ್ರೆ, ಪಂಚಾಂಗದಲ್ಲಿ ಮಂಗಳ ಮತ್ತು ಶನಿ ಈ ರಾಶಿಯನ್ನು ವೀಕ್ಷಣೆ ಮಾಡಿದಾಗ ಅಲ್ಲಿ ನಮಗೆ ಭೂಕಂಪ ಉಂಟಾಗುತ್ತೆ ಅಂತ. ಇದು ಯಾವ ಥರ ಹೇಳಿದ್ರು ಅಂತಂದರೆ, ಎಲ್ಲನೂ ಮ್ಯಾಟ್ರಿಕ್ಸು. ಇಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಇದೆ. ಒಬ್ರಿಗೊಬ್ರಿಗೆ ಪರಸ್ಪರ ಒಂದು ಫ್ರೀಕ್ವೆನ್ಸಿ ಇದೆ. ಫ್ರೀಕ್ವೆನ್ಸಿ ಅಂತಂದರೆ, ಈಗ ನಾವು ಟ್ರಾಫಿಕಲ್ಲಿ ಹೋಗ್ತಾ ಇದ್ದೀವಿ, ಎದುರುಗಡೆ ಬರ್ತಕ್ಕಂಥ ಗಾಡಿಗಳು ನಮ್ಗೆ ಗೊತ್ತಿರುತ್ತೆ, ಅದಕ್ಕೆ ಒಂದು ಲೇನ್ ಹಾಕಿರ್ತಾರೆ, ರಾಂಗ್ ಸೈಡ್ ಬಂದರೆ ಆಕ್ಸಿಡೆಂಟ್ ಆಗುತ್ತೆ. ಅದೇ ಥರ ಗ್ರಹಗಳು ತಮ್ಮ ತಮ್ಮ ಪಥದಲ್ಲಿ ಚಲಿಸ್ತಾ ಇದೆ. ಅವರವರ ಆ್ಯಂಗಲಲ್ಲಿ ಒಬ್ರೊಬ್ಬರನ್ನ ನೋಡ್ಕೊಳ್ತಕ್ಕಂಥ ವಿಚಾರ. ಯಾವಾಗ ಒಬ್ರೊಬ್ಬರು ನೋಡ್ಕೊಳ್ತಾರೆ, ಗುರುತ್ವಾಕರ್ಷಣ ಬಲ ಹೆಚ್ಚಾಗುತ್ತೆ. ಗುರುತ್ವಾಕರ್ಷಣ ಬಲ ಹೆಚ್ಚಾದಾಗ ಅಲ್ಲಿ ಅವಘಡಗಳಾಗ್ಬೋದು ಅಥವಾ ಅಭಿವೃದ್ಧಿ ಆಗ್ಬೋದು, ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು. ಈ ಬೇಸಿಸ್ ಮೇಲೇ ಯಾವಾಗ ಶನಿ ಮತ್ತು ಮಂಗಳ ಈ ಕೆಲವು ರಾಶಿಗಳು ಕೊಟ್ಟಿದ್ದಾರೆ, 12 ರಾಶಿಗಳಲ್ಲಿ ಕೆಲವು ರಾಶಿಗಳನ್ನ ಭೂತತ್ವ ರಾಶಿಗಳಂತ ಕರೀತಾರೆ. ಯಾವಾಗ ಈ ಗ್ರಹಗಳು ಭೂತತ್ವ ರಾಶಿಯನ್ನು ವೀಕ್ಷಣೆ ಮಾಡ್ತಾರೆ, ಆವಾಗ ಭೂಮಿಯಲ್ಲಿ ಕಂಪನಾಂಕಗಳು ಜಾಸ್ತಿಯಾಗಿ ಅರ್ಥಕ್ವೇಕ್ ಆಗ್ತಕ್ಕಂಥದ್ದು ಅಂತ ಇದು ಬರುತ್ತೆ. ಸೊ ಜ್ಯೋತಿಷ್ಯ ಮೊದಲು ಬಂದಿರತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಬಂದಿರತಕ್ಕಂಥದ್ದು ಏನಕ್ಕೆ? ಪಂಚಾಂಗದಿಂದ. ಆದರೆ ತಂತ್ರಜ್ಞಾನ ಬದಲಾಯಿತು, ಅದರದ್ದು ಅವಶ್ಯಕತೆ ಕಮ್ಮಿ ಆಯಿತು. ಆ ಕಾಲದಲ್ಲಿ ಪಂಚಾಂಗ ಶ್ರವಣ ಅಂತಂದರೆ ಊರವರೇ ಕುತ್ಕೊಂಡ್ಬಿಡೋರು. ಸಾರ್ ಮಳೆ ಯಾವಾಗ ಸರ್, ಯಾವಾಗ ಮಾಡಬೇಕು ಎಲ್ಲ ಕೇಳೋರೆಲ್ಲ. ತುಂಬ ಹಿಂದೆ ಒಂದೊಂದು ಊರಲ್ಲಿ ಪಂಚಾಂಗ ಶ್ರವಣ ಮಾಡ್ತೀವಿ, ಬರ್ರಯ್ಯ ಯುಗಾದಿ ಟೈಮಲ್ಲಿ ಅಂತಂದರೆ, ಆಯ್ತು ಇಲ್ಲಿಂದ 60 ದಿವಸಕ್ಕೆ ನಾವೇನು ಬೆಳಿಬೇಕು, ಹೂವು ಹಾಕ್ಬೇಕಾ, ಜೋಳ ಹಾಕ್ಬೇಕಾ, ಅಥವಾ ಭತ್ತ ಬೆಳಿಬೇಕಾ, ಅಥವಾ ನಾವು ತರಕಾರಿ ಬೆಳಿಬೇಕಾ, ಎಲ್ಲ ಅಲ್ಲಿ ಹೇಳೋರು. ಈಗ ಈ ತರಕಾರಿ ಹಾಕಿ ಈ ಸತಿ ಈ ಮಳೆಯಿಂದ ಇದು ಬೆಳೆ ಹಾಳಾಗುತ್ತೆ. ಇವತ್ತಿನ ದಿವಸ ಇವತ್ತೂ ಕೂಡ ರೈತರಿಗೆ ಕಷ್ಟ ಗೊತ್ತಿದೆ. ಯಾವ ಬೆಳೆ ಹಾಕಬೇಕು, ಬೆಳೆ ಸರಿಯಾಗಿ ಬರೋಲ್ಲ. ಯಾವ ಬೆಳೆ ಹಾಕಿದ್ರೆ ರೇಟ್ಗಳು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮಗೆ ಒಂದು ಅಡ್ವಾಂಟೇಜ್ ಇದೆ ಈಗ ಜ್ಯೋತಿಷ್ಯದಲ್ಲಿ. ಯಾರ್ಯಾರು ನಮ್ಮ ಜ್ಯೋತಿಷ್ಯ ಕಲಿತಾರೆ, ಪ್ರಶ್ನಾಶಾಸ್ತ್ರ ಹಾಕಿದಾಗ ಇಂಥ ಬೆಳೆ ಇಂಥ ರೇಟ್ಗೆ ಹೋಗುತ್ತೆ ಅಂತ ನಮ್ಮ ಜಾತಕದಲ್ಲಿ ಗ್ರಹಗಳೇ ಹೇಳ್ತವೆ. ಇದನ್ನು ಹಾಕ್ತೀನಪ್ಪ, ಈಗ ಏನೋ ಒಂದು ಇದನ್ನು ಹಾಕ್ತಾರೆ, ಯಾವುದೋ ಟೊಮೆಟೊ ಹಾಕಬೇಕು, ಟೊಮೊಟೊ ಹಾಕಿದ್ರೆ ಹೆಂಗೆ ರೇಟು, ಟೊಮೊಟೊ ಹಾಕಿ ಅದು ಒಂದು ಪ್ರಶ್ನಾಶಾಸ್ತ್ರ ಹಾಕಿ ನೋಡಿದ ತಕ್ಷಣ ರೇಟ್ ಬರೋಲ್ಲ ಅಂತ ನೀವು ಮಾಡಿ ನೋಡಿ, ರೇಟೇ ಬರೋಲ್ಲ. ಇನ್ನೊಂದು ಏನಾದ್ರು ಹಾಕ್ತಾರೆ, ಹೂಕೋಸು ಹಾಕೋಣ ಸರ್ ಅಂತಾರೆ, ಅಥವಾ ಹೂವು ಹಾಕೋಣ, ಅಥವಾ ಬದನೆಕಾಯಿ ಹಾಕೋಣ, ಅಥವಾ ಆಲೂಗಡ್ಡೆ ಬೆಳೆಯೋಣ. ಈ ಒಂದು ಸಂದರ್ಭದಲ್ಲಿ ಗ್ರಹಗಳು ನಮಗೆ ಸಹಾಯ ಮಾಡ್ತವೆ. ಜ್ಯೋತಿಷ್ಯ ನಂಬಬೇಕು ಅಂತಂದರೆ, ಆವಾಗಲೊಂದು ಪಾಯಿಂಟ್ ಬಂತು, ಜ್ಯೋತಿಷ್ಯ ಯಾರು ನಂಬಲ್ಲ ಅಂತ. ಜ್ಯೋತಿಷ್ಯ ನಂಬಬೇಕು ಅಂದರೆ ಜ್ಯೋತಿಷ್ಯ ಕಲ್ತ್ರೇ ನೀವು ನಂಬಕ್ಕೆ ಸಾಧ್ಯ. ಇಲ್ಲಾಂದರೆ ಇವತ್ತಿನ ದಿವಸ ಎಲ್ಲ ಪುಂಗಿದಾಸರು ಕೂತಿರ್ತಾರೆ ಎಲ್ಲ ಕಡೆ, ನಾಮಗಳು ಹಾಕ್ಕೊಂಡು, ವಿಭೂತಿಗಳು ಹಾಕ್ಕೊಂಡು, ಅದೇನೋ ತ್ರಿಶೂಲ ಇಟ್ಕೊಂಡು, ದಂಡ ಇಟ್ಕೊಂಡು ಬಂದುಬಿಡ್ತಾರೆ, ನಮ್ಮ ಹತ್ರ ಏನೋ ಶಕ್ತಿ ಇದೆ ಅಂತ. ಅದು ನಾಯಿ ಓಡಿಸೋಕ್ಕಿರೋದು ಆ್ಯಕ್ಚುಲಿ. ಅದು ದಂಡಗಳೆಲ್ಲ ಇಟ್ಕೊತಾರಲ್ಲ, ಅದು ಅವ್ರಿಗೆ ಯಾರು ಮನೆಗೆ ಹೋಗ್ಬೇಕಾದ್ರೆ ನಾಯಿಗಳು ಅಟ್ಟಿಸ್ಕೊಂಬರ್ತವೆ, ಅದಕ್ಕಷ್ಟೇ. ತಮಾಷೆಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಭಾಳ ಇಂಪಾರ್ಟೆಂಟು. ವೈಜ್ಞಾನಿಕ ನಿಲುಗಟ್ಟಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಕಲಿತಾಗ ನಮಗೆ ಅಭಿವೃದ್ಧಿ ಆಗುತ್ತೆ, ಅನಾನುಕೂಲದಿಂದ ಅನುಕೂಲವೇ ಜಾಸ್ತಿ ಆಗುತ್ತೆ. ಈ ಶಾಸ್ತ್ರವನ್ನು ಕಲಿಯೋದು ಭಾಳ ಶ್ರೇಷ್ಠ, ಮುಖ್ಯ. ಕಷ್ಟ ಏನೂ ಇಲ್ಲ. ಯಾರೋ ಹೇಳ್ತಾರೆ 10 ವರ್ಷ ಬೇಕು ಸರ್ ಕಲಿಯೋಕ್ಕೆ, 20 ವರ್ಷ ಬೇಕು ಅಂತ. ಒಂದು ಇಂಜಿನಿಯರಿಂಗ್ ಕಲಿಯೋಕ್ಕೆ 5 ವರ್ಷ ಸಾಕು. ಇನ್ನಷ್ಟು ವಿಚಾರಗಳು ನಾವು ಮಾತಾಡೋಣ, ಹೇಳೋಣ. ಓಕೆ ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಈಗ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ.
ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ನೀವು ಕೂಡ ನೋಡ್ತಾ ಇದ್ದೀರಾ, ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಈ ಒಂದು ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆರಾಮವಾಗಿ ಮನೆಯಲ್ಲೇ ಕುಳಿತು ಈ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಗುರುಗಳೇ, ಯಾವ ವಯಸ್ಸಿನವರು ಕಲಿಬಹುದಾಗಿದೆ, ಯಾರೆಲ್ಲ ಕಲಿಬಹುದಾಗಿದೆ, ಗೃಹಿಣಿಯರು ಕೂಡ ಭಾಗವಹಿಸೋದು ಹೇಗೆ, ಆನ್ಲೈನ್ ರಿಜಿಸ್ಟರ್ ಆಗೋದು ಹೇಗೆ, ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ? ಭಾಳ ಮೊಟ್ಟ ಮೊದಲದಾಗಿ ಕಲಿಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ಬಂದಾಗ ಹೆಣ್ಮಕ್ಕಳೇ ಫಸ್ಟ್ ಕಲಿಬೇಕು. ತಲೆಗೆ ಹೋಗದೇ ಇರ್ಬೋದು, ಒಪ್ಕೊಳ್ತೀನಿ, ಆದರೆ ಹೋಗೇ ಹೋಗುತ್ತೆ ಇವತ್ತೆಲ್ಲ. ನಾಳೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ 2016 ಫೆಬ್ರವರಿಯಿಂದ ಕೂಡ ನಾನು ತರಗತಿಗಳು ಮಾಡ್ತಾಯಿದ್ದೀನಿ. ಇಲ್ಲಿವರೆಗೆ 112 ಬ್ಯಾಚ್ಗಳು, 11 ಬ್ಯಾಚ್ಗಳು ಮುಗಿದಿರ್ತಕ್ಕಂಥ, ಈಗ ಇನ್ನೂ 111 ಮೊನ್ನೆ ರೀಸೆಂಟಾಗಿ ಮುಗೀತು. ಈಗ 112ಕ್ಕೆ ಕರಿತಾ ಇದ್ದೀವಿ. ಹಾಗೆ ಈ 112ನೇ ಬ್ಯಾಚು 15 ದಿವಸ ಕಾಲ ನಡೆಯುತ್ತೆ. ಜ್ಯೋತಿಷ್ಯ ಎಷ್ಟು ಸುಲಭ, ಎಷ್ಟು ಥ್ರಿಲ್ ಇರುತ್ತೆ. ನಮ್ಮ ಗ್ರಹಗತಿಗಳು ನಮ್ಮನ್ನು ಈ ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆಯಿಂದ ನಾವು ಬದಲಾವಣೆ ಅಥವಾ ನಮಗೆ ಬರ್ತಕ್ಕಂಥ ಒಂದು ಹಾದಿಯಲ್ಲಿ ಹೋಗ್ತಕ್ಕಂಥ ಕಷ್ಟಗಳು ನಷ್ಟಗಳು ಹೇಗೆ ಗ್ರಹಗಳು ಮುಂಚಿತವಾಗೇ ತೋರಿಸ್ತವೆ ಅನ್ನೋ ಒಂದು ಫ್ರೀಕ್ವೆನ್ಸಿನ ನೀವು ನೋಡ್ಕೋಬೋದು. ಹೇಗೆ ಹವಾಮಾನ ಮುನ್ಸೂಚನೆಯನ್ನು ಕೊಡುತ್ತೆ ಪ್ರಕೃತಿ ಬಗ್ಗೆ, ಗ್ರಹಗಳು ಮನುಷ್ಯನ ಮೇಲಾಗಿರ್ತಕ್ಕಂಥ ಪರಿಣಾಮಗಳ ಮೇಲೆ ಒಂದು ಮುನ್ಸೂಚನೆ ಕೊಡ್ತಕ್ಕಂಥದ್ದೇ ಜ್ಯೋತಿಷ್ಯ. ಸೊ ಈ ಮುನ್ಸೂಚನೆ ಬಂದೇ ಆಗೋದು ಹಾಗೇ ಆಗುತ್ತೆ. ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು 3 ರೀತಿ ಇರುತ್ತೆ. 3 ರೀತಿ ಬದಲಾವಣೆ. ಒಂದು, ಬರ್ತಕ್ಕಂಥ ಸಮಯ ತುಂಬ ಚೆನ್ನಾಗಿದ್ದರೆ ಅದನ್ನೇನು ಮಾಡೋ ಅವಶ್ಯಕತೆಯೇ ಇಲ್ಲ. ಚೆನ್ನಾಗಿದೆ ಅಪ್ಪ, ಕೆಲಸ ಸಿಗುತ್ತೆ, ದುಡ್ಡು ಸಿಗುತ್ತೆ, ಎಲ್ಲ ಏನು ಪರಿಹಾರ ಮಾಡ್ತೀವಿ, ಏನು ಬೇಕಾಗಿಲ್ಲ. ಇನ್ನೊಂದು ಆ ಕಡೆ ಸೈಡ್ ಇದೆ, ಇನ್ನೊಂದು ಸೈಡ್ ಇದೆ, ಈ ಕಡೆ ಸೈಡು ಏನು ಅಂತಂದರೆ ತುಂಬ ಕಷ್ಟ, ಕೆಲಸ ಕಳ್ಕೊಂಡಿದ್ದೀವಿ, ಕೆಲಸ ಸಿಗ್ತಾಯಿಲ್ಲ, ದುಡ್ಡಿಲ್ಲ, ಯಾರೋ ಕೊಟ್ಟಿರೋ ದುಡ್ಡು ಕೊಡ್ತಾ ಇಲ್ಲ. ಇದು ಎಕ್ಸ್ಟ್ರೀಮಲ್ಲಿರುತ್ತೆ. ಎಕ್ಸ್ಟ್ರೀಮಲ್ಲಿದ್ದಾಗ ನೀವು ಪರಿಹಾರ ಮಾಡಿದ್ರೂ ವರ್ಕ್ ಆಗಲ್ಲ. ಇನ್ನು ಮಧ್ಯಭಾಗದಲ್ಲಿ ಮಾತ್ರನೇ ಭಗವಂತ ಹೇಳಿರ್ತಕ್ಕಂಥದ್ದು, ಶಾಸ್ತ್ರ ಹೇಳಿರ್ತಕ್ಕಂಥದ್ದು, ಸ್ವಲ್ಪ ಈ ಕಡೆನೂ ಸ್ವಲ್ಪ ಇದೆ, ಈ ಕಡೆನೂ ಸ್ವಲ್ಪ ಇದೆ, ಮಧ್ಯಭಾಗದಲ್ಲಿ ಮಾತ್ರನೇ ಪರಿಹಾರ ಆಗೋದು. ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳುವಳಿಕೆ ಗೊತ್ತಾಗಬೇಕು. ಮಧ್ಯದಲ್ಲಿದೆ, ಮೀಡಿಯಮ್ ಆಗಿದೆ, ಅದನ್ನು ನಾವು ಕೋಡಿಂಗ್ ಸಿಸ್ಟಮ್ ಅಂತ ನಾವು ಮಾಡ್ತೀವಿ. ಗ್ರೀನು, ರೆಡ್ಡು, ಬ್ಲೂ ಅಂತ ಮಾಡ್ತೀವಿ.
ಯಾವುದು ಗ್ರೀನಲ್ಲಿ ಬರುತ್ತೆ ನಮ್ಮ ಕಾಂಬಿನೇಷನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತೋರಿಸ್ಕೊಂಡು ಹೋಗೋಣ. ಕಾಂಬಿನೇಷನ್ ಕಾಲ್ಸ್ ಬಂದಾಗ ಹೇಳ್ತೀನಿ. ಸೊ ಮುಂದಿನ ಸಂಚಿಕೆಯಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಗ್ರೀನ್ ಬಂದಾಗ ನಾವು ಏನೂ ಅವಶ್ಯಕತೆಯೇ ಇಲ್ಲ, ಅದು ಹಾಗೇ ಆಗುತ್ತೆ, ಬಂದೇ ಬರುತ್ತೆ, ಹೋಗೇ ಹೋಗುತ್ತೆ. ಪಾಸಿಟಿವ್ ನಾನು ಹೇಳ್ತಾ ಇರೋದು. ರೆಡ್ ಬಂದಾಗ ನೆಗೆಟಿವ್ ಆಗೇ ಆಗುತ್ತೆ. ಮಧ್ಯದಲ್ಲಿರ್ತಕ್ಕಂಥದ್ದು ನಾವು ಅದನ್ನು ಎನ್ಹ್ಯಾನ್ಸ್ ಮಾಡ್ಕೋಬೋದು. ರೆಡ್ಡಲ್ಲಿರ್ತಕ್ಕಂಥದ್ದನ್ನು ಸ್ವಲ್ಪ ಕಮ್ಮಿ ಮಾಡ್ಬೋದು, ಪೂರ್ತಿ ಕಮ್ಮಿ ಮಾಡೋಕ್ಕಲ್ಲ, ಅದು ಅನುಭವಿಸಲೇ ತೀರಿಸ್ಬೇಕು. ಈಗ ವಿವಾಹ ಸಮಸ್ಯೆ ಆಯಿತು, ಜೀವನದಲ್ಲಿ ವಿವಾಹ ಸಮಸ್ಯೆ ಆಯಿತು. ಒಂದು ಅದನ್ನು ಅಲ್ಲೇ ಇದ್ದು ಜಯಿಸಬೇಕು, ಅಥವಾ ಅಲ್ಲಿಂದ ಬಿಟ್ಟು ಬರಬೇಕು. ಅಲ್ಲಿಂದ ಬಿಟ್ಟು ಬರೋಕ್ಕೆ ಏನು ಪರಿಹಾರ ಬೇಡ, ಗುಡ್ ಬೈ ಟಾಟಾ. ಅಲ್ಲೇ ಇದ್ದು ಜಯಿಸಬೇಕು ಅಂತಂದಾಗ ಆವಾಗ ಸ್ವಲ್ಪ ಪರಿಹಾರಗಳು ಮಾಡಿಕೊಂಡು ಗಂಡ ಹೆಂಡತಿಯಲ್ಲಿರ್ತಕ್ಕಂಥ ಮನಸ್ತಾಪಗಳನ್ನು ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಸ್ವಲ್ಪ ಪರಿಹಾರಗಳನ್ನು ಯಾವ್ಯಾವ ಗ್ರಹ ನಮಗೆ ಸಮಸ್ಯೆ ಕೊಡ್ತದೆ ಅದು ಹುಡುಕಿ ಮಾಡ್ತಕ್ಕಂಥದ್ದೇ ಜ್ಯೋತಿಷ್ಯ. ಅಷ್ಟು ಬಿಟ್ಟರೆ ಆ ಕಾಲ ಬದಲಾಗ್ತಾ ಇದೆ ನೋಡಮ್ಮ, 1 ವರ್ಷ ನಿಮಗೆ ಗಂಡ ಹೆಂಡತಿಯಲ್ಲಿ ಸ್ವಲ್ಪ ವಿರಸ ಇದೆ, 1 ವರ್ಷ ಆದಮೇಲೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ದೃಷ್ಟಿ ನಾವು ಕೋಣದಲ್ಲಿ ಇಟ್ಕೊಂಡ್ರೆ 1 ವರ್ಷದವರೆಗೂ ತೆಪ್ಪಗಿತ್ಕೊಂಡ್ರೆ ಆಗೋಯ್ತು. ಇದನ್ನೇ ನಾವು ಜ್ಯೋತಿಷ್ಯ ಶಾಸ್ತ್ರದ ಹೇಳ್ತಕ್ಕಂಥದ್ದು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಫೈನಲ್ ಏನು ಅಂತಂದರೆ, ಈ ಜ್ಯೋತಿಷ್ಯ ಶಾಸ್ತ್ರನ ಕಲಿತಾಗ ಮನೆ ಮಂದಿಯವ್ರದ್ದೆಲ್ಲನೂ ಕೂಡ ನೀವು ಜಾತಕವನ್ನು ನೋಡಿ ಅವರಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಟ್ಟು, ಯಾವಾಗ ಕೆಟ್ಟ ಸಮಯ ಬಂದಾಗ ಇಂಥ ಸಮಯದವರೆಗೂ ಈ ರೀತಿ ಸಮಸ್ಯೆ ಇರುತ್ತೆ ಅಂತ ನಾವು ತಿಳ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಪರಿಹಾರ್ಥವಾಗಿ ಭಾಳಷ್ಟು ಪರಿಹಾರಗಳನ್ನು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಖಂಡಿತ ಆ ಪರಿಹಾರವನ್ನು ಮಾಡಿಕೊಂಡಾಗ ಯಾವ ರೇಂಜಲ್ಲಿ ನಿಮಗೆ ಪರಿಹಾರ ವರ್ಕ್ ಆಗುತ್ತೆ ಅನ್ನೋದು ಆವಾಗ ಜ್ಯೋತಿಷ್ಯದ ಮೇಲೆ ನಂಬಿಕೆ ಒನ್ ಟೈಮಲ್ಲ 2 ಟೈಮಲ್ಲ 100 ಟೈಮ್ಸ್ ಜಾಸ್ತಿ ಆಗುತ್ತೆ. ಇವತ್ತಿನ ಕಾಲದಲ್ಲಿ ಮದುವೆ ಆಗಿಲ್ಲ ಅಂತ ಓಡೋಗಿ ಕದಳಿ ವಿವಾಹ, ಕುಂಭ ವಿವಾಹ, ಆ ವಿವಾಹಗೆಲ್ಲ ಸುಮ್ಮನೆ ಕಣ್ಣಿಗೆ ಕಣ್ಣು ಒರೆಸೋದಷ್ಟೇ ಕೆಲಸ. ಅದು ಯಾವುದು ಕೂಡ ವರ್ಕ್ ಆಗಲ್ಲ. ಯಾವ ಕಾಲದಲ್ಲಿ ಮದುವೆ ಸೂಕ್ತವಾಗಿದೆ ಆ ಟೈಮಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಟೈಮ್ ಹೇಳ್ತೀವಿ. ಅದು 6 ತಿಂಗಳಾಗಿರ್ಬೋದು, 8 ತಿಂಗಳಾಗಿರ್ಬೋದು, 1 ವರ್ಷ ಅಥವಾ 2 ವರ್ಷ ಆಗಿರ್ಬೋದು. ಆ ಸಮಯಕ್ಕೆ ಕಾದಾಗ ಈಸಿ ಆಗುತ್ತೆ. ಎಲ್ಲರಿಗೂ ಬಾಧೆ ಇವತ್ತೇನು ಅಂದರೆ ಜೀವನದಲ್ಲಿ ಸಮಯ ಯಾವಾಗ ಬರುತ್ತೆ ಅನ್ನೋದೇ ಒಂದು ಕುತೂಹಲ ಅಥವಾ ಒಂದು ಸಮಸ್ಯೆ. ಆ ಕಾರಣದಿಂದನೇ ನಿಮಗೆ ನಾನು ಸಜೆಸ್ಟ್ ಮಾಡೋದು ಜ್ಯೋತಿಷ್ಯ ಕಲೀರಿ, ನೆಮ್ಮದಿಯಾಗಿರಿ. ವೀಕ್ಷಕರೇ, ಅವ್ರು ಕಲಿಬೇಕು ಇವ್ರು ಕಲಿಬೇಕು ಅಂತಿಲ್ಲ, ಎಲ್ಲರೂ ಕೂಡ ಈ ಜ್ಯೋತಿಷ್ಯವನ್ನು ಕಲಿಬಹುದು. ಗುರುಗಳಿಂದ ಜ್ಯೋತಿಷ್ಯವನ್ನು ಕಲಿತಂತಹ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ, ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಚುನಾಸಿ ಅಂತ. ನಾನು ಗುಲ್ಬರ್ಗದಿಂದ ಮಾತಾಡ್ತಾ ಇದ್ದೀನಿ. ನಕ್ಷತ್ರ ನಾಡಿಯ 74ನೇ ಬ್ಯಾಚ್ ಸ್ಟೂಡೆಂಟ್ ನಾನು. ನಕ್ಷತ್ರ ನಾಡಿ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಒಂದು ವೈಜ್ಞಾನಿಕ ಬೇಸ್ಡ್ ಜ್ಯೋತಿಷ್ಯ. ತುಂಬ ಚೆನ್ನಾಗಿದೆ. ಕಲಿಯೋದಕ್ಕಿಂತ ಮುಂಚೆ ಏನಿದೆಯೋ ಏನಿಲ್ಲೋ ಅಂತ ಎಲ್ಲರಿಗೂ ಭಯ ಇರುತ್ತೆ. ಗುರುಜಿ ಎಲ್ಲರೂ ಕರೀತಾರೆ, ಬನ್ನಿ ನಕ್ಷತ್ರ ನಾಡಿ ಕಲ್ತ್ಕೊಳ್ಳಿ, ನೋಡಿ ಇದರಲ್ಲಿ ಏನಿದೆ ಅಂತ. ಬಟ್ ಅದರಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ ಈ ಸಬ್ಜೆಕ್ಟ್ ಏನು, ಹೆಂಗಿದೆ, ಏನಿದೆ ಅಂತ. ತುಂಬ ಸುಂದರವಾದ ಸಬ್ಜೆಕ್ಟು. ಕಲ್ತ ಮೇಲೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ನಾವೆಲ್ಲರೂ. ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ನಮ್ಮಲ್ಲಿ. ಇದು ಕಲ್ತ ಮೇಲೆ ನನಗಂತೂ ತುಂಬ ಹೆಲ್ಪ್ ಆಗಿದೆ. ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ನನ್ನ ಫ್ಯಾಮಿಲಿ ಮ್ಯಾಟ್ರ್ ಆಗಲಿ, ನನ್ನ ಮಕ್ಕಳು ಭವಿಷ್ಯ ನೋಡ್ಕೊಳ್ಳೋದ್ರಿಂದ, ಮತ್ತು ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಆಲ್ಮೋಸ್ಟ್ ಎಲ್ಲರದು ನೋಡಿದ್ದೀನಿ ನಾನು ಇಲ್ಲಿವರೆಗೂ. ತುಂಬ ಖುಷಿ ಕೊಟ್ಟಿದೆ ಈ ಸಬ್ಜೆಕ್ಟ್ ನನಗೆ. ಆಮೇಲೆ ಜ್ಯೋತಿಷ್ಯ ಅಂದರೆ ಮಾಮೂಲಿ ಜ್ಯೋತಿಷ್ಯ ಥರ ಇಲ್ಲ, ಇದು ನಮ್ಮ ನಕ್ಷತ್ರ ನಾಡಿ ಯಾವ ಥರ ಹೇಳ್ಬೇಕಂತಂದರೆ 100% ಅಕ್ಯುರೇಟ್ ನಮ್ಮದು ರಿಸಲ್ಟು. ನಾನು ಇಲ್ಲಿವರೆಗೂ ನಂದೆಲ್ಲ ಕ್ಲಾಸಸ್ ಮುಗಿಸಿದ್ದೀನಿ. ನಕ್ಷತ್ರ ನಾಡಿ ಬೇಸಿಕ್ ಮುಗೀತು, ಆಮೇಲೆ ಭೃಗುನಂದ ನಾಡಿ ಆಯಿತು, ಆಮೇಲೆ ನ್ಯೂಮಲಾಜಿ ಆಯಿತು, ಹೈಯರ್ ಕ್ಲಾಸ್ ಮುಗೀತು, ಎಲ್ಲ ಕ್ಲಾಸ್ ಮುಗಿಸಿದ್ದೀನಿ. ನೆಕ್ಸ್ಟ್ ನಾನು ಡಿಸೆಂಬರ್ನಲ್ಲಿ ಡಾಕ್ಟ್ರೇಟ್ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ. ಗುರುಜಿ ನಮಗೆ ಯಾವ ಥರ ಇದ್ದಾರೆ ಅಂದರೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾರೆ. ನಮ್ಮದು ಆಲ್ಮೋಸ್ಟ್ ತುಂಬ ಗ್ರೂಪ್ಸ್ ಇವೆ. ಆ ಗ್ರೂಪ್ಸ್ನಲ್ಲೆಲ್ಲ ಗುಡ್ ಡಿಸ್ಕಷನ್ಸ್ ಇರುತ್ತೆ ನಮ್ಮಲ್ಲಿ. ಎಲ್ಲದರಲ್ಲೂ ಗುರುಜಿ ಅವ್ರದ್ದು ಕೂಡ ನಮಗೆ ಹೇಳ್ತಿರ್ತಾರೆ, ಇದು ಹೀಗೆ. ನಾವೇನೇ ನಮ್ಮ ಹತ್ರ ಏನೇ ಒಂದು ಸಣ್ಣ ಪ್ರಾಬ್ಲಮ್ ಆದರೂ, ಏನೇ ಒಂದು ನಮಗೆ ಡೌಟ್ಸ್ ಇದ್ದರೂ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಆಮೇಲೆ ಏನಂತಂದರೆ ನಮ್ಮ ಗ್ರೂಪ್ನಲ್ಲಿ ತುಂಬ ಒಳ್ಳೆ ಜ್ಯೋತಿಷಿಗಳು ಆಗಿದ್ದಾರೆ ಈಗ ಆಲ್ರೆಡಿ. ಅವ್ರ ಎಲ್ಲ ರೀತಿಯಿಂದನೂ ಯಾರಿಗೆ ಏನು ಗೊತ್ತಾಗಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಆಗ್ತಾರೆ. ಆಮೇಲೆ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮಲ್ಲಿ ನಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ಒಂದು ಪಾಸಿಟಿವ್ ವೈಬ್ರೇಷನ್ ನಮ್ಮಲ್ಲಿ ಬರುತ್ತೆ. ಆಮೇಲೆ ನಮ್ಮ ಕುಂಡ್ಲಿಯಲ್ಲಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ನಾವು ದಿನ ಇದು ನೋಡೋದ್ರಿಂದ, ಈ ನಕ್ಷತ್ರ ನಾಡಿ ಬೇರೆ ಎಲ್ಲ ಜ್ಯೋತಿಷ ಎಲ್ಲರ ಭವಿಷ್ಯ ನೋಡೋದ್ರಿಂದ ನವಗ್ರಹಗಳ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ.
ಏನೇ ನಮ್ಮದು ನೆಗೆಟಿವಿಟಿ ಇದ್ರೂ ಕೂಡ ಅದರಿಂದ ಹೋಗುತ್ತೆ. ನನಗಂತೂ ತುಂಬ ಖುಷಿ ಕೊಟ್ಟ ವಿಷಯ ಅಂದರೆ ನಕ್ಷತ್ರ ನಾಡಿ. ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ ಇದು ಬಂದಮೇಲೆ. ನಾನು ತುಂಬ ಖುಷಿಯಾಗಿದ್ದೀನಿ, ನಾನು ಕಲ್ತ ಮೇಲೆ ತುಂಬ ಖುಷಿಯಾಗಿದ್ದೀನಿ. ಆಮೇಲೆ ನಂದು ಮೊನ್ನೆ 10th ಅಕ್ಟೋಬರ್ ಬರ್ಡೇ ಇತ್ತು. ಅವಾಗ ನನ್ನ ಗುರೂಜಿ ಗಿಫ್ಟಾಗಿ ಹೈಯರ್ ಕ್ಲಾಸ್ ಮುಗಿದ್ಮೇಲೆ ಇದೆಲ್ಲ ಬುಕ್ಸ್ ಕೊಟ್ಟಿದ್ದಾರೆ ನಮಗೆ. ಏನಪ್ಪ, ಅಂಗೈಯಲ್ಲಿ ವಾಸ್ತು ಅಂತ, ಆಮೇಲೆ ಗ್ರೀನ್ ಪರಿಹಾರ ಕೈಪಿಡಿ ಬುಕ್ಸು, ಆಮೇಲೆ ಯಂತ್ರ ಮಂತ್ರ ತಂತ್ರ ಬುಕ್ಕು. ಇದು ಇಷ್ಟು ಸಿಕ್ಕರೆ ಸಾಕು ನಮಗೆ, ನೋಡ್ಕೊಳ್ಳೋದಕ್ಕೆ ಏನೂ ಬೇಕಾಗಿಲ್ಲ. ಇದಿಷ್ಟು ಸ್ಟಡಿ ಮಾಡೋದು ಬಿಟ್ಟರೆ ಏನಿದೆ ಏನಿಲ್ಲ ಎಲ್ಲ ಗೊತ್ತಾಗುತ್ತೆ. ನನಗಂತೂ ತುಂಬ ಖುಷಿ. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಹೇಗುಟ್ಟು ಹಾಗೆ ಪಂಚಾಂಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಮನೆಯಲ್ಲೇ ಕುಳಿತು ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಹಾಗಾದರೆ ಮತ್ತೆ ಆಗ್ತಡ, ಇವಾಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.